ಅನುಭವದ ವಿಚಾರವೇ ಬೇರೆ, ಪುಸ್ತಕದ ವಿಚಾರವೇ ಬೇರೆ. ಇದನ್ನು ಪ್ರತಿಯೊಬ್ಬ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ. ಅನುಭವದ ಮಾತು ಯಾವುದು, ಪುಸ್ತಕದ ಮಾತು ಯಾವುದು? ಅನುಭವದ ಮಾತಿನಲ್ಲಿ ಅನೇಕ ರೀತಿಯ ಸತ್ಯ ಇರ್ತದೆ, ಅನೇಕ ರೀತಿಯ ತೂಕ ಇರ್ತದೆ, ಅನೇಕ ರೀತಿಯ ಸೂಕ್ಷ್ಮತೆ ಇರ್ತದೆ. ಅರ್ಥ ಆಗ್ತದೆ ಅಲ್ವಾ? ಹಾಗೆಯೇ ಎಚ್ಚರ ಇರಬೇಕು ಅಂತೀರಿ. ಪ್ರತಿ ಕ್ಷಣವೂ ಎಚ್ಚರವಾಗಿರ್ಬೇಕು, ಮೈ ಮರಿಬಾರದು. ದೇಹವೆಲ್ಲ ಕಣ್ಣಾಗಿರಬೇಕು, ವಿಷಯ. ದೇಹವೆಲ್ಲ ಬ್ರೈನ್ ಆಗಿರ್ಬೇಕು, ದೇಹವೆಲ್ಲ ಬುದ್ಧಿಯಾಗಿರ್ಬೇಕು, ದೇಹವೆಲ್ಲ ಜ್ಞಾನವಾಗಿರ್ಬೇಕು. ಒಂದೊಂದು ಸೆಕೆಂಡು ಕೂಡ ಗುರುವಿನ ದೇಹದ ಮೇಲೆ ವಿಪರೀತವಾದ ಜ್ಞಾನ ಇರಬೇಕು. ಅವರ ಒಂದು ಕಣ್ಪಾರ್ವೆ ಯಾವ ರೀತಿ, ಅವರು ಏನನ್ನು ಹೇಳ್ತಾ ಇದ್ದಾರೆ ಆ ಕಣ್ಣಿನಲ್ಲಿ, ಅವರ ಒಂದು ಕೈ ಸನ್ನೆ ಏನನ್ನು ಹೇಳ್ತಾ ಇದೆ, ಅವರ ಒಂದು ನೋಟ ಏನನ್ನು ತಿಳಿಸ್ತಾ ಇದೆ ಎಂಬ ವಿಚಾರವನ್ನು ಗುರುವಿನ ಹತ್ರ ಶಿಷ್ಯನಾದವನು ತಿಳಿದುಕೊಳ್ಳುವುದು ಹೇಗೆ ಅಂತ ಹೇಳಿದರೆ ಅಂತರ್ಜ್ಞಾನದಿಂದ, ಬಾಯಿ ಮಾತಿನಿಂದ ಅಲ್ಲ, ಉಪದೇಶದಿಂದ ಅಲ್ಲ. ಬಾಯಿ ಮಾತಿನಿಂದ ಉಪದೇಶದಿಂದ ಗುರುವನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಗುರುವನ್ನು ಪರಿಪೂರ್ಣವಾಗಿ ಆ ಗುರು ನನ್ನೊಳಗಿದ್ದಾನೆ, ನನಗೆ ಏನೆಲ್ಲ ಆಗ್ತದೆ ಅದೆಲ್ಲ ಗುರುವಿಗೆ ಆಗ್ತದೆ. ಈಗ ನನಗೆ ದಾಹ ಆಗ್ತದೆ, ಈಗ ಗುರುವಿಗೆ ದಾಹ ಆಗ್ತದೆ. ಈಗ ನನಗೆ ಹಸಿವೆ ಆಗ್ತದೆ, ಗುರುವಿಗೆ ಹಸಿವೆ ಆಗ್ತದೆ. ಅಯ್ಯೋ ಈಗ ನನಗೆ ನಿದ್ರೆ ಬರ್ತದೆ, ಗುರುವಿಗೆ ನಿದ್ರೆ ಬರ್ತದೆ. ಅಯ್ಯೋ ಈಗ ನನಗೆ ಕಾಲು ನೋವು ಆಗ್ತಾ ಉಂಟು, ಆ ಗುರುವಿಗೆ ಕಾಲು ನೋವಾಗ್ತದೆ. ಆಗ ಆ ಗುರುವಿನ ಕಾಲನ್ನು ಉತ್ತಲಿಕ್ಕೆ ತನ್ನಿಂತಾನಾಗಿ ಮನಸ್ಸು ಬರ್ತದೆ. ಅರ್ಥ ಆಯ್ತಾ? ಆ ಗುರು ಕಲಿಬೇಕು ಅಂತ ಅವಶ್ಯಕತೆ ಇಲ್ಲ. ಅಂತ ಪರಮ ಶಿಷ್ಯನಾದವನಿಗೆ ಗುರು ಎಂಬುವರು ಅಂತರಾತ್ಮದಿಂದ ಮಾತಾಡ್ತಾನೆ ಇರ್ತಾರೆ. ಅದು ಆಟೋಮೆಟಿಕ್ ಕನೆಕ್ಟ್ ಆಗ್ತದೆ. ಏನೀಗ ಒಂದು ಮಜ್ಜಿಗೆ ಕುಡಿಬೇಕಾ, ಕೂಡ್ಲ ಶಿಷ್ಯ ಮಜ್ಜಿಗೆ ತಂದು ಕೊಡುತ್ತಾರೆ, ಖಂಡಿತವಾಗಿ. ಈಗ ಕಾಫಿ ಕುಡಿಬೇಕಾ, ಶಿಷ್ಯನ ಹತ್ರ ಹೇಳ್ಬೇಕಾಗಿಲ್ಲ, ಆ ಶಿಷ್ಯನೇ ತಂದಿಟ್ಟು ಬಿಡ್ತಾರೆ, ಗುರುಗಳೇ ಕಾಫಿ ಕುಡಿಯಿರಿ. ಅಷ್ಟು ಸುಲಭ ಅಲ್ಲ ಈ ಗುರು ಶಿಷ್ಯರ ಸಂಬಂಧ ಎಂಬುದು. ಆದ ಕಾರಣ ಪುಸ್ತಕ ಜ್ಞಾನವೇ ಮಸ್ತಕ ಜ್ಞಾನ, ಮಸ್ತಕ ಜ್ಞಾನ. ಅರ್ಥ ಆಯ್ತಲ್ಲ? ಮಸ್ತಕದಲ್ಲಿ ಜ್ಞಾನ ಉದಯ, ಮಸ್ತಕದ ಜ್ಞಾನ ಪರ್ಮನೆಂಟ್ ಆಗಿರೋದು. ಒಂದು ಗುರುವಿನ ಬೋಧನೆ ಅಂತ ಅದು ಆತ್ಮಕ್ಕಿರುವ ಬೋಧನೆ. ಅರ್ಥ ಆಯ್ತಾ? ಆತ್ಮ ಎಲ್ಲವನ್ನು ಮಾಡೋದು, ಆತ್ಮದೊಳಗೆ ಎಲ್ಲ ಅಡಗಿರುವುದು, ಎಲ್ಲ ಚೈತನ್ಯ. ಇನ್ನ ಪ್ರತಿಯೊಂದು ವಿಚಾರವು, ಮನುಷ್ಯನ ಜೀವನದ ಪ್ರತಿಯೊಂದು ವಿಚಾರವು, ಹಾಗೂ ಈ ಮೋಕ್ಷದ ವಿಚಾರವು, ಅನೇಕ ಜನ್ಮದ ವಿಚಾರವು, ಎಲ್ಲಾ ವಿಚಾರಗಳು ಅಡಗಿರುವುದು ಆತ್ಮದಲ್ಲಿ. ಆತ್ಮ ಏನು ಹೇಳ್ತದೆ ಅದೇ ಮಾಡಲಿಕ್ಕೆ ಸಾಧ್ಯ. ಅರ್ಥ ಆಯ್ತಲ್ವ? ದೇಹದಲ್ಲಿದ್ದರೆ ಜೀವಾತ್ಮ, ದೇಹವನ್ನು ಬಿಟ್ಟರೆ ಆತ್ಮ, ಜೀವಾತ್ಮದಿಂದ ಪರಮಾತ್ಮಗೆ ಹೋಗ್ಬೇಕು. ಜೀವಾತ್ಮವಾಗಿ ಪರಮಾತ್ಮನ ಹತ್ರ ಹೋಗ್ಬೇಕು, ಆತ್ಮವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಆಗ ಅದಕ್ಕೊಂದು ದೇಹ ಬೇಕು. ಯಾವುದಕ್ಕೆ? ಪರಮಾತ್ಮ ಹತ್ರ ಹೋಗ್ಲಿಕ್ಕೆ. ಪರಮಾತ್ಮ ಹತ್ರ ಹೋಗ್ಲಿಕ್ಕೆ ಅದಕ್ಕೊಂದು ದೇಹ ಬೇಕು. ಆಗ ಆತ್ಮ ಜೀವಾತ್ಮವಾಗ್ತದೆ. ಆತ್ಮ ಆತ್ಮವೇ, ನಮ್ಮ ಒಳಗಿರುವ ಕಾರಣ ಜೀವಾತ್ಮ. ಅದಕ್ಕೆ ರೀಚ್ ಆಗಿ ಒಂದು ಸೋರ್ಸ್ ಬೇಕು. ಅಷ್ಟೇ. ಅರ್ಥ ಆಯ್ತಲ್ಲ? ಅಲ್ಲಿಂದ ಮುಂದೆ ಹೋಗ್ಬೇಕು. ಜೀವಾತ್ಮದಿಂದ ಎಲ್ಲಿಯೂ ಸ್ಟಾಪ್ ಇಲ್ಲದೆ ಪರಮಾತ್ಮ ಹತ್ರ ಹೋಗಿ ಸೇರ್ಬೇಕು. ಅರ್ಥ ಆಯ್ತಲ್ಲ? ಭೂಲೋಕದಿಂದ ವೈಕುಂಠಕ್ಕೆ ಟಿಕೆಟ್ ತೆಗಿಬೇಕು ಡೈರೆಕ್ಟ್ ಆಗಿ, ಇಲ್ಲ ಭೂಲೋಕದಿಂದ ಕೈಲಾಸಕ್ಕೆ ಟಿಕೆಟ್ ತೆಗಿಬೇಕು, ಇಲ್ಲದ್ರೆ ಭೂಲೋಕದಿಂದ ಸತ್ಯಲೋಕಕ್ಕೆ ಟಿಕೆಟ್ ತೆಗಿಬೇಕು. ಬೇರೆ ಎಲ್ಲಿ ತೆಗಿಬಾರ್ದು. ಅರ್ಥ ಆಗ್ತದೆ? ಹಾಗೆ ಗುರು ಮತ್ತು ಶಿಷ್ಯರು ಆ ರೀತಿ ಇರಬೇಕು. ಅದರ ನಡುವೆ ಯಾವ್ದು ಸ್ಟಾಪ್ ಇರಬಾರ್ದು. ಗುರು ಮತ್ತು ಶಿಷ್ಯರ ನಡುವೆ ಯಾವುದೇ ರೀತಿಯ ಒಂದು ಏನು ಹೇಳುದು, ಒಂದು ಬ್ರೇಕ್ ಇರಬಾರ್ದು, ಸ್ಟಾಪ್ ಇರಬಾರ್ದು. ಅಂತ ಸ್ಥಿತಿಯನ್ನು ಕಂಡುಕೊಳ್ಳಬೇಕಾದ ಶಿಷ್ಯ, ಗುರು ಅಲ್ಲ. ಗುರು ಯಾರಿಗೂ ಉಪದೇಶ ಮಾಡಿ, ನಿನಗೆ ಬೇಕಾದ್ರೆ ನೀನು ತಿಳ್ಕೊ ಅಷ್ಟೇ. ಗುರು ಯಾರಿಗೂ ಉಪದೇಶ ಮಾಡುವುದಿಲ್ಲ. ನಿನಗೆ ಬೇಕಾ ನೀನು ತಿಳ್ಕೊ, ನಿನಗೆ ಬೇಕಾ ನೀನು ಕೇಳು, ನಿನಗೆ ಬೇಕಾ ನೀನು ಮಾಡು. ಎಲ್ಲವೂ ನಿನಗೆ ಬೇಕಾದ್ರೆ ನೀನೇ ಹುಡುಕು. ಇದನ್ನು ಹೇಳುದು ಗುರು. ಅರ್ಥ ಆಯ್ತಲ್ವ? ಗುರು ಏನು ಹೇಳ್ತಾರೆ? ಗುರು ಏನನ್ನು ಕೊಡ್ಲಿಕ್ಕೆ ಸಾಧ್ಯ? ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಯಾವುದೇ ಗುರುಗಳು ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ.
ನಿನ್ನಲ್ಲಿರುವ ಅಜ್ಞಾನವನ್ನು ತೆಗೆದು ಬಿಸಾಡ್ತಾರೆ, ನಿನ್ನಲ್ಲಿರುವ ಕಲ್ಮಶವನ್ನು ತೆಗೆದು ಬಿಸಾಡ್ತಾರೆ, ನಿನ್ನನ್ನು ಶುದ್ಧವನ್ನಾಗಿ ತಯಾರು ಮಾಡ್ತಾರೆ, ಶುದ್ಧ ಒಂದು ಪವಿತ್ರ ದೇಹವಾಗಿ ರೆಡಿ ಮಾಡ್ತಾರೆ. ಆತ್ಮದಲ್ಲಿ ಎಲ್ಲ ಕಲ್ಮಶವನ್ನು ಯಾವ್ದಾವ್ದೋ ರೀತಿಯಲ್ಲಿ ತೆಗೆದು ಹೊರಗೆ ಹಾಕ್ತಾರೆ. ಇದು ಸರಿಯಲ್ಲಪ್ಪ, ಇದು ಸರಿಯಲ್ಲ, ಇದು ಸರಿಯಲ್ಲ, ಇದು ಸರಿಯಲ್ಲ, ಹೀಗೆಲ್ಲ ಹೇಳ್ತಾರೆ. ಅರ್ಥ ಆಯ್ತಲ್ವ? ಅದನ್ನು ಸ್ವೀಕರಿಸುವ ಗುಣ ನಿನಗಿರಬೇಕು. ಅದನ್ನು ಸ್ವೀಕರಿಸುವ ಗುಣ ನಿನಗಿದ್ರೆ ಮಾತ್ರ ಆ ಗುರು ಏನಂತೇಳಿ ಅರ್ಥ ಆಗುದು. ಗುರು ಏನಂತೇಳಿ ಅರ್ಥ ಆಗುದು ಯಾವಾಗ ಆ ಗುರು ಕೊಟ್ಟ ಪ್ರಸಾದವನ್ನು ನಾವು ಪರಿಪೂರ್ಣವಾಗಿ ಜೀರ್ಣ ಮಾಡ್ಲಿಕ್ಕೆ ಕಲಿಬೇಕು. ಇದು ಗುರು ಕೊಡುವ ಪ್ರಸಾದ ಕೈಯಲ್ಲಿದ್ರೆ ಬಾಯಿಗೆ ಬರುವುದಿಲ್ಲ, ಬಾಯಲ್ಲಿದ್ದರೆ ಒಳಗೆ ಹೋಗುದಿಲ್ಲ, ಒಳಗೆ ಹೋದ್ರೆ ಜೀರ್ಣ ಆಗುದಿಲ್ಲ ಅಲ್ವಾ? ಹೀಗಿದ್ರೆ ಹೇಗೆ ಗುರುವನ್ನು ಅರ್ಥ ಮಾಡಿಕೊಳ್ಳುದು? ಆಗಲ್ಲ, ಹ? ಆಗಲ್ಲ, ಆಗುದಿಲ್ಲ, ಒಂದಕ್ಕೊಂದು ಮ್ಯಾಚ್ ಆಗಲ್ಲ, ಅದು ಅರ್ಥ ಆಗುದಿಲ್ಲ. ಅಷ್ಟು ಸುಲಭದಲ್ಲಿ ಒಂದು ಗುರು ಆಗುವುದಿಲ್ಲ, ಅಷ್ಟು ಸುಲಭದಲ್ಲಿ ಒಬ್ಬ ಶಿಷ್ಯನೂ ಆಗುವುದಿಲ್ಲ. ಗುರುವಿಗೆ ಎಷ್ಟು ಪವರ್ ಉಂಟು ಅಷ್ಟೇ ಪವರ್ ಶಿಷ್ಯನಿಗೆ ಸಿಗ್ತದೆ. ಸೇಮ್ ಈಕ್ವಾಲಿಟಿ ಅದು. ಆ ಗುರು ಶಿಷ್ಯರು ಅಂತ ಹೇಳುದು ಆದ ಕಾರಣ ಜೊತೆಗೆ ಹೇಳುದು ಗುರು ಶಿಷ್ಯ. ಅದನ್ನೇ ಋಷಿ ಮುನಿಗಳು ಅಂತ, ಬೇರೆನಲ್ಲ. ಅರ್ಥ ಆಗ್ತದ? ಅದು ಒಂದನ್ನೊಂದನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಗುರು ಶಿಷ್ಯ ಅಂತ ಹೇಳಿದ್ರೆ. ಅಷ್ಟು ಪವಿತ್ರ ಬಾಂಧವ್ಯ ಅದು. ಅರ್ಥ ಆಯ್ತಲ್ವ? ಒಂದೇ ಆತ್ಮದ ಕೆಲಸ, ಒಂದೇ ಆತ್ಮ ಎರಡು ಆತ್ಮವಾಗಿ ಕೆಲಸ ಮಾಡ್ತದೆ. ಒಂದು ಫೋನಿನಲ್ಲಿ ಎರಡು ಸಿಮ್ ಕಾರ್ಡ್ ಇದ್ದಾರೆ. ಅರ್ಥ ಆಯ್ತಲ್ವ? ನೀನ್ ಯಾವ್ದು ಬೇಕು ಉಪಯೋಗಿಸ್ಕೊಳ್ಬಹುದು ಅದರಲ್ಲಿ ಅಲ್ವಾ? ಡ್ಯುಯಲ್ ಸಿಮ್ ಒಂದೇ ಫೋನ್ ನಲ್ಲಿ. ಹಾಗೆ ಇದೊಂದು ಫೋನ್ ಉದಾಹರಣೆ. ಅದೇ ರೀತಿ ಎರಡು ದೇಹದಲ್ಲಿ ಇರುವ ಟವರ್, ಇರುವ ನೆಟ್ವರ್ಕ್, ಇರುವ ಎಲ್ಲಾ ವಿಚಾರಗಳು ಒಂದೇ ಇದರಲ್ಲಿ ಬರ್ಬೇಕು, ಒಂದೇ ಲೈನಲ್ಲಿ ಬರ್ಬೇಕು. ಇದು ನನ್ನ ಭಾಷೆಯಲ್ಲಿ ಹೇಳುದು. ಈಗಿನ ಭಾಷೆಯಲ್ಲಿ ಯಾವ ರೀತಿ ಹೇಳ್ತಾರೆ ಗೊತ್ತಿಲ್ಲ. ಅರ್ಥ ಆಗ್ತದೆ? ವಿಜ್ಞಾನಕ್ಕೆಲ್ಲ ಅರ್ಥ ಮಾಡಿಕೊಳ್ಬೇಕು ವಿಷಯ. ಹಾಗೆ ಆ ರೀತಿ ಇದ್ರೆ ಮಾತ್ರ ಗುರು ಶಿಷ್ಯ ಅಂದ್ರೆ ಎಂತ ಗೊತ್ತಾ? ಗುರುವಿಗೆ ಉಪದೇಶ ಮಾಡ್ಲಿಕ್ಕೂ ಅಲ್ಲ, ಮಾತಾಡ್ಲಿಕ್ಕೂ ಅಲ್ಲ, ಯಾವುದೋ ಒಂದು ವಿಚಾರ ಹೇಳಲಿಕ್ಕೆ ತಿಳಿಸ್ಲಿಕ್ಕೆ ಸಮಯ ಗೊತ್ತು ಯಾವುದಿಲ್ಲ. ಇದೇ ಸಮಯದಲ್ಲಿ ಉಪದೇಶ ಮಾಡಬೇಕು, ಇದೇ ಸಮಯದಲ್ಲಿ ಮಾತನಾಡಬೇಕು, ಇದೇ ಸಮಯದಲ್ಲಿ ನಿದ್ರೆ ಮಾಡಬೇಕು, ಇದೇ ಸಮಯದಲ್ಲಿ ಎಲ್ಲಾ ವಿಚಾರವನ್ನು ಮಾಡಬೇಕು ಅಂತೇಳಿ ಕೆಲವು ಕಟ್ಟುಪಾಡು ಗುರುವಿಗೆ ಇಲ್ಲವೇ ಇಲ್ಲ. ಗುರುವಿಗೆ ಕಟ್ಟುಪಾಡು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಗುರು ಕಟ್ಟುಪಾಡನ್ನು ಹೇಳುದು. ಅರ್ಥ ಆಗ್ತದೆ? ಅದು ಗುರುವಿನ ಸ್ಥಿತಿ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆಗ ಯಾವ ಗುರು ಉಪದೇಶ ಮಾಡಿದ್ದಾರೆ? ಯಾವ ಗುರು ಉಪದೇಶ ಮಾಡಲಿಲ್ಲ ಪ್ರಪಂಚದಲ್ಲಿ. ಗುರು ಮಾತಾಡಿದಷ್ಟೇ. ಗುರು ಮಾತಾಡಿದ ವಿಚಾರ ಉಪದೇಶವಾಯಿತು, ವೇದವಾಯಿತು, ಅಲ್ಲ ಧರ್ಮ ಗ್ರಂಥವಾಯಿತು, ಅಲ್ಲ ಕಾಲಜ್ಞಾನ ಆಯಿತು, ಏನೆಲ್ಲ ಆಯ್ತು ಪ್ರಪಂಚದಲ್ಲಿ. ಗುರು ಮಾತಾಡಿದ ವಿಚಾರ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ಋಷಿ ಮಾತನಾಡಿದ್ರೆ ಇವತ್ತು ಯಾವುದಿಲ್ಲ. ಒಂದು ಪರಬ್ರಹ್ಮ ಜ್ಞಾನಿ, ಆದಿಜ್ಞಾನಿ, ಆದಿಗುರು, ಆದಿಯೋಗಿ ಮಾತಾಡದಿದ್ರೆ ಇವತ್ತು ಯಾವುದೇ ವಿಚಾರ ನಾವು ಮಾತಾಡ್ಲಿಕ್ಕಿಲ್ಲ. ಅವನು ಮಾತನಾಡಿದ ವಿಚಾರ ನಾವು ಇವತ್ತು ಮಾತಾಡಿಕೊಂಡು ಹೋಗ್ತಾ ಇದ್ದೇವೆ ಅಷ್ಟೇ. ಇದು ಸತ್ಯ ಅಲ್ವಾ? ಎಷ್ಟೇ ದೊಡ್ಡ ಗುರುಗಳಾದ್ರೂ ಅವರಿಗೊಂದು ಗುರು ಇರ್ಬೇಕಲ್ಲ. ಆದಿಶಂಕರಾಚಾರ್ಯ ಅಂತ ಅವರಿಗೊಂದು ಗುರು ಇರ್ಬೇಕಲ್ಲ ಅಲ್ವಾ? ಪಂಚಪೀಠಕ್ಕೆ ಸೇರಿದವರು ಯಾರು? ರೇಣುಕಾಚಾರ್ಯ, ಜಗದ್ಗುರು ಅಲ್ವಾ? ಜಗದ್ಗುರು ರೇಣುಕಾಚಾರ್ಯ ಶಿವನ ಅವತಾರ ಅಂತ ಹೇಳ್ತಾರೆ ಅಲ್ವಾ? ಶಂಕರಾಚಾರ್ಯಗೆ ಲಿಂಗ ದೀಕ್ಷೆಯನ್ನು ಕೊಟ್ಟದ್ದು ಅಂತ ಹೇಳ್ತಾರೆ. ಅನೇಕ ರೀತಿಯ ಕಥೆಗಳೆಲ್ಲ ಉಂಟು. ಅಲ್ಲ, ಶಂಕರಾಚಾರ್ಯಗೆ ಲಿಂಗ ದೀಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ರೇಣುಕಾಚಾರ್ಯಲ್ಲೇ ಬೇಕಿತ್ತಲ್ಲ ಅಲ್ಲಿ. ಆಗ ಅದರಿಂದ ಮೇಲೆ ಹೋಯ್ತಲ್ಲ ಕೆಲವರ ವಿಚಾರ. ಇದು ಯಾವ ರೀತಿಯಲ್ಲಿ ನಾವು ತಗೊಳ್ಳುದು? ಆಗ ರೇಣುಕಾಚಾರ್ಯ ಈ ಭೂಮಿಗೆ ಬರ್ಬೇಕಾದ್ರೆ ಒಂದು ಕಾರಣ ಇರ್ಬೇಕಲ್ಲ. ಶಿವನ ಅವತಾರ, ಶಿವನಿಂದ ಬಂದ್ರು, ಶಿವ 5 ರೀತಿಯಲ್ಲಿ ಅವತಾರ ಮಾಡಿದ ಅಂತ ಹೇಳ್ತಾರೆ ಅಲ್ವಾ? ಕತೆ ಪುರಾಣದಲ್ಲೆಲ್ಲ ಇದೆ. ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಹೇಳುದು, ಪರಿಪೂರ್ಣ ನನಗೆ ಸಹ ಗೊತ್ತಿಲ್ಲ ವಿಷಯಗಳು. ಆಗ ಅವರಿಗೊಬ್ಬರಿಗೆ ಹೇಳಿಕೊಡೋರೊಬ್ರು ಬೇಕಲ್ಲ. ತನ್ನಿಂತಾನಾಗಿ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ಲ ಯಾವುದು ಕೂಡ. ಯಾರಾದ್ರೊಬ್ರು ಹೇಳಿಕೊಟ್ಟು ಬೇಕಲ್ಲ. ಅದು ಸೂಕ್ಷ್ಮ 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 ಎಲ್ಲಿ ಹೋಗಿ ತಲುಪುತ್ತದೆ? ಉತ್ತರ ಉಂಟು ಇದಕ್ಕೆ.
ಉತ್ತರ ಇಲ್ಲದ ವಿಚಾರವೇ, ನಿಗೂಢವಾದ ವಿಚಾರವೇ, ಸತ್ಯವಾದ ವಿಚಾರವೇ ಗುರುವನ್ನು ಹುಡುಕಿದ ಉತ್ತರ ಸಿಗುವುದಿಲ್ಲ. ಗುರುವನ್ನು ಪರೀಕ್ಷೆ ಮಾಡಿದರೆ ಪರೀಕ್ಷೆಗೂ ಸಿಗುವುದಿಲ್ಲ. ಅವನು ಗುರುವನ್ನು ನೀನು ಹೇಗೆ ನೋಡ್ತಿ, ಎಷ್ಟು ಶರಣಾಗತಿ ನೋಡ್ತಿ, ಎಷ್ಟು ಪ್ರೀತಿಯಿಂದ ನೋಡ್ತಿ, ಅಷ್ಟರ ಮಟ್ಟಿಗೆ ಗುರುವಿನ ಹತ್ರ ಬರ್ತಾನೆ. ಗುರುವನ್ನು ನೀನು ಯಾವ್ಯಾವ ರೀತಿಯಲ್ಲಿ ನೋಡಿದ್ರೆ ಗುರುವಿನಿಂದ ತುಂಬಾ ದೂರ ಹೋಗಿರ್ತಾನೆ. ಅಷ್ಟು ಸುಲಭ ವಿಚಾರ ಅಲ್ಲ. ದೇಹ ಗುರು ಅಲ್ಲ. ಅರ್ಥ ಆಗ್ತಾ ಇಲ್ಲಿ? ದೇಹಕ್ಕೆ ಇಲ್ಲಿ ಯಾವುದೇ ರೀತಿಯ ಬೆಲೆ ಇಲ್ಲ ಈ ಜ್ಞಾನದಲ್ಲಿ. ಜ್ಞಾನ ಮಾತ್ರ ಅರ್ಥ ಆಯ್ತಲ್ಲ? ಹಾಗಾದ್ರೆ ಗುರು ಅಂದ್ರೆ ಏನು? ಅದು ಚೈತನ್ಯ, ಜ್ಞಾನದ ಚೈತನ್ಯ, ಏನು ಬೇಕಾದ್ರೆ ಶಕ್ತಿ, ಚೈತನ್ಯ, ಪರಬ್ರಹ್ಮ, ಪ್ರಕೃತಿ, ಭಗವಂತ, ಏನು ಬೇಕಾದ್ರೆ ಹೇಳ್ಬೋದು. ಗುರುವನ್ನು ಯಾವ ರೀತಿ ವರ್ಣನೆ ಮಾಡಿದ್ರು ಸಾಲದು. ಅದು ಗುರುವಿನ ನಿಜವಾದ ಸ್ಥಿತಿ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಶಿಷ್ಯ ಅದನ್ನು ಹಿಂಬಾಲಿಸ್ಬೇಕು. ಅವ್ರ ದೇಹದ ಆಚರಣೆ ವಿಚಾರಗಳನ್ನು ಖಂಡಿತ ಅಲ್ಲ. ಗುರುವಿನ ದೇಹದ ಆಚಾರ ವಿಚಾರಗಳನ್ನು ನೋಡ್ಲೇಬಾರದು. ಅದು ಡೆಡ್ ಆಪೋಸಿಟ್ ಆಗಿರ್ತದೆ. ಜ್ಞಾನ ಮಾರ್ಗದ ಮಾತ್ರ ಗುರುವಿನ ದೇಹ ಭಾವನೆ, ಗುರುವಿನ ಸ್ಥಿತಿಗತಿಗಳೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮಗುವಿನಾಗಿರ್ಬೋದು, ಒಂದು ಹುಚ್ಚನಾಗಿರ್ಬೋದು, ಒಂದು ಜ್ಞಾನಿಯಾಗಿರ್ಬೋದು, ಒಂದು ಫ್ರೆಂಡಿನಾಗಿರ್ಬೋದು, ಒಂದು ಬಂಧು ಬಳಗದವರನ್ನಾಗಿರ್ಬೋದು, ಒಂದು ಲವ್ವರ್ ಆಗಿ ಕೂಡ ಇರ್ಬೋದು. ಇನ್ನೂ ಕೂಡ ಸೂಕ್ಷ್ಮವಾಗಿ ಹೇಳ್ತೇನೆ ನಾನು. ಇದೆಲ್ಲ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು. ಗುರು ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇರಬೇಕು. ಇದು ನಿಜವಾದ ಸ್ಥಿತಿ ಇರುತ್ತೆ. ಆ ವರ್ಜಿನಾಲಿಟಿ, ಅದು ಆ ಪ್ರೀತಿ ಎಂಬುದುಂಟಲ್ಲ, ಈ ಪ್ರಪಂಚದ ಎಷ್ಟು ತಾಯಂದರಿದ್ದಾರೆ ಅಷ್ಟು ತಾಯಂದರ ಪ್ರೀತಿ ಗುರುವಿನಲ್ಲಿ ಒಬ್ಬರಲ್ಲಿ ಸಿಗ್ತದೆ. ಪ್ರಪಂಚದಲ್ಲಿರುವ ಅಷ್ಟು ತಾಯಂದರ ಪ್ರೀತಿ ಒಂದು ಗುರುವಿನಲ್ಲಿ ಸಿಗ್ತದೆ. ಆ ಸದ್ಗುರು ಅಂತ ಹೇಳುವ ಗುರುವಿನಲ್ಲಿ ಆ ಪ್ರೀತಿಯನ್ನು ನಿಮಗೆ ನೋಡ್ಲಿಕ್ಕೆ ಆಗ್ತದೆ. ಬೇರೆ ಯಾರಲ್ಲಿ ಆ ಪ್ರೀತಿ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಇದು ಸೂರ್ಯ ಚಂದ್ರರು ಇರುವವರೆಗೆ ಸತ್ಯವಾದ ವಿಚಾರ. ಈ ಬ್ರಹ್ಮಾಂಡ ಇರುವಲ್ಲಿವರೆಗೆ ಸತ್ಯವಾದ ವಿಚಾರ. ಒಂದು ಸದ್ಗುರು ಅಂತಾದವರಿಗೆ ಈ ಪ್ರಪಂಚದಲ್ಲಿರುವ ಎಷ್ಟು ತಾಯಂದರಿದ್ದಾರೆ ಅವರ ಎಲ್ಲರ ಪ್ರೀತಿ ಒಂದು ಸದ್ಗುರುನ ಒಳಗೆ ಇದೆ ಅಂತ ಹೇಳಿದ್ರೆ ಆ ಸದ್ಗುರು ಎಂಬುವರು ಯಾರು ಅಂತೇಳಿ ನೀವೇ ಅರ್ಥ ಮಾಡಿಕೊಳ್ಬೇಕು. ಅಷ್ಟು ಸುಲಭ ಅಲ್ಲ ಗುರುವಿನ ವಿಚಾರ ಮಾತಾಡ. ಅರ್ಥ ಆಯ್ತಾ? ಎಲ್ಲರಿಗೂ ಒಳ್ಳೆದಾಗಲಿ, ಶುಭವಾಗಲಿ, ತಿರುಚಿತ್ರಮರ ಶುಭಮಸ್ತು. ಪ್ರಪಂಚಕ್ಕೆ ಒಳಿತಾಗಲಿ, ಜ್ಞಾನ ವೃದ್ಧಿಯಾಗಲಿ ನಿಮಗೆಲ್ಲ. ನಮಃ ಶಿವಾಯ.